ನಮಸ್ಕಾರ ಎಲ್ರಿಗೂ. ಐಫೋನ್ 13 ಬಂದಿದೆ ನೋಡಿ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ಗೆ ಅಂತ. ಫುಲ್ ಬಲ್ಜ್ ಆಗಿಬಿಟ್ಟಿದೆ. ಕ್ಲೋಸರ್ ವ್ಯೂಯಲ್ಲಿ ತೋರಿಸ್ತೀನಿ. ಫುಲ್ ಬಲ್ಜ್ ಆಗಿಬಿಟ್ಟಿದೆ. ಡಿಸ್ಪ್ಲೇ ಎಲ್ಲ ಮೇಲೆ ಬಂದಿದೆ. ಡಿಸ್ಪ್ಲೇ ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿದೆ. ಬನ್ನಿ ಓಪನ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ. ಫಸ್ಟ್ ಟರ್ನ್ ಆಫ್ ಮಾಡಬೇಕು ಡಿವೈಸು. ಟರ್ನ್ ಆಫ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಬಾಟಮ್ ಸ್ಕ್ರೂ ತೆಗಿಬೇಕು. ಬಾಟಮ್ ಸ್ಕ್ರೂ ತೆಗೆದಾಗಿದೆ. ಅಲ್ಲೇ ನೋಡುವುದು ಬಾಟಮ್ ಸ್ಕ್ರೂ ತೆಗೆದಿದೆ. ಸೊ ಈ ಥರದ್ದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಯಾವ ರೀತಿ ನಿಮಿಷ ಫುಲ್ ಓದ್ಕೊಂಡ್ಬಿಟ್ಟಿದೆ. ಸೊ ಇದು ನನ್ನ ಪ್ರಕಾರ 65% ಕಮ್ಮಿ ಹೋಗಿದ್ರೆ ಈ ಥರ ಆಗುತ್ತೆ. ಕಸ್ಟಮರ್ ಇಲ್ಲೇ ಇದೆ, ಕೇಳೋಣ. ಸರ್ ಬ್ಯಾಟ್ರಿ ಪರ್ಸೆಂಟೇಜ್ ಹೆಲ್ತ್ ಎಷ್ಟು ಬಂದಿತ್ತು ಸರ್? ಹಾಂ, ಎಷ್ಟಾಗಿತ್ತು ನೋಡಿ? ನಾನು ಹೆಂಗೆ ಹೇಳಿದೆ ಹೇಳಿ, 65ಗಿಂತ ಕಮ್ಮಿ ಬಂದಿರುತ್ತೆ ಅಂತ. ಸೊ 64 ಇತ್ತಂತೆ. ಸೊ ಹಂಗಾಗಿ ಬ್ಯಾಟ್ರಿ ಸೋಲನ್ ಆಗಿರೋದು. ಕಂಪ್ನಿಯವರು ಸುಮ್ಮನೆ 79%ಗೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಸ್ವಲ್ಪ ಇದ್ದಿದ್ರೆ ಡಿಸ್ಪ್ಲೇನೇ ಹೋಗಿರೋದು. ಬ್ರೋ ಫ್ರೀಸರ್ ಸೊ ನೋಡಿ, ಬ್ಯಾಟ್ರಿ ಫುಲ್ ಸೋಲನ್ ಆಗಿದೆ. ಸೊ ಬ್ಯಾಟ್ರಿ ರೀಪ್ಲೇಸ್ ಮಾಡ್ತೀರಿ ಇವಾಗ. ಬ್ಯಾಟ್ರಿ ರೀಪ್ಲೇಸ್ ಮಾಡಿ ಅದಾದಮೇಲೆ ನಿಮಗೆ ಬ್ಯಾಟ್ರಿನ ತೋರಿಸ್ತೀನಿ ತಡೀರಿ. ಒಂದು ಸೆಕೆಂಡ್, ಬ್ಯಾಟ್ರಿ ತೋರಿಸ್ತೀನಿ. ಕಸ್ಟಮರ್ ಡೇಟಾ ಏನು ಬ್ಯಾಕಪ್ ತೊಗೊಂಡಿಲ್ಲ. ಡೇಟಾ ಇಂಪಾರ್ಟೆಂಟ್ ಇದೆಯಂತ. ಸೊ ಇದೇ ಬ್ಯಾಟ್ರಿ ರಿಪ್ಲೇಸ್ ಮಾಡ್ತಾ ಇರೋದು ನಾವು. ಓಕೆ, ಬ್ಯಾಟ್ರಿ ರಿಪ್ಲೇಸ್ ಮಾಡಾದ್ಮೇಲೆ ವೀಡಿಯೋ ಮಾಡಿ ಕಸ್ಟಮರ್ ಹತ್ರನೇ ರಿವ್ಯೂ ತೊಗೊತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯಾ.